ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ. ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ, ಯಾಕಂದ್ರೆ ಇನ್ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕಾನ್ ತರ ಸಿಂಬಲ್ ಬರುತ್ತೆ, ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ. ಇನ್ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಓಕೆ, ನಾವು ಕೊನೆ ಕ್ಲಾಸಲ್ಲಿ ನೋಡಿದ್ವಿ ಈ ಚಿತ್ರದಲ್ಲಿನ ಕೋನಗಳು, ಅದು ಕೊನೆ ಆಗಿತ್ತಲ್ವಾ. ಸೊ ಈ ಕ್ಲಾಸ್ನಲ್ಲಿ ಗಡಿಯಾರದಲ್ಲಿನ ಕೋನಗಳನ್ನ ನೋಡೋಣ. ಗಡಿಯಾರದ ಗಂಟೆಯ ಮತ್ತು ನಿಮಿಷಗಳ ಮುಳ್ಳುಗಳ ನಡುವೆ ಅನೇಕ ಕೋನಗಳು ಏರ್ಪಡಿಸುವುದನ್ನು ಹಾಗೂ ಇದು ಸಮಯ ಹೋದಂತೆ ಬದಲಾಗುತ್ತಾ ಹೋಗುವುದನ್ನು ಗಮನಿಸಿದ್ದರಲ್ಲವೇ? ಕೆಳಗಿನ ಸಮಯವನ್ನು ತೋರಿಸುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನಗಳನ್ನು ಗಮನಿಸಿರಿ. ಇಲ್ಲೇನ್ ಬರ್ದಿದಾರಪ್ಪ ಅಂತಂದ್ರೆ ಕೋನಗಳನ್ನ ಗಮನಿಸಬೇಕು ನಾವೀಗ, ಆಯ್ತಾ? ಸೊ ಒಂದನೇದರಲ್ಲಿ ಎಷ್ಟಿದೆ ನೋಡಿ, ಎಷ್ಟಾಗಿದೆ ಗಂಟೆ? 12 ಅಲ್ವಾ, 12:30 ಅಥವಾ ಓಕೆ. ಕೋನಗಳನ್ನು ಗಮನಿಸಿ. ಇಲ್ಲಿ 180 ಡಿಗ್ರಿ, ಇಲ್ಲಿ 90 ಡಿಗ್ರಿ ಆಗಿದೆ, ಇಲ್ಲಿ ಒಂದು 45 ಡಿಗ್ರಿ, 45 ಡಿಗ್ರಿ ಇದೆ. ಅದಾದ್ಮೇಲೆ ಇಲ್ಲಿ 90, 30, ಇದು 120 ಡಿಗ್ರಿ. ಸೊ ಹೀಗೆ ನಾವಿಲ್ಲಿ ನೋಡಬಹುದು. ಚರ್ಚಿಸಿ. ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಒಂದು ಸುತ್ತು ಬಂದಾಗ ಅದು 360 ಡಿಗ್ರಿಯಷ್ಟು ಚಲಿಸಿತು ಎನ್ನುತ್ತೇವೆ. ಆಗ ಗಂಟೆಯ ಮುಳ್ಳು 30 ಡಿಗ್ರಿ ಎಷ್ಟು ಚಲಿಸಿರುತ್ತದೆ. ಈಗ ಈ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚಿಸಿ. ಗಡಿಯಾರದಲ್ಲಿ ಬರೆಯಲಾದ 12 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯಿಂದ ಹತ್ತಿರದ ಸಂಖ್ಯೆಯ ನಡುವಿನ ಕೋನವೆಷ್ಟು? ಅಂದ್ರೆ ಇಲ್ಲಿ ಗಡಿಯಾರವಿದೆ, 12, 1, 2, 3, 4, 5, 6, 7, 8, 9, 10, 11 ಇಲ್ಲೇ ಇದಲ್ವಾ. ಸೊ ಇಲ್ಲಿಂದ ಇದನ್ನ ಎಷ್ಟು ಡಿಗ್ರಿ ಕೇಳಿದ್ದಾರೆ? ಟೋಟಲ್ ಎಷ್ಟಿರುತ್ತೆ? 360 ಡಿವೈಡೆಡ್ ಬೈ 12 ಮಾಡಿದ್ರೆ 30 ಡಿಗ್ರಿ ಸಿಗುತ್ತದೆ. ಸೊ ಇದರ ಉತ್ತರ 30 ಡಿಗ್ರಿ. ಒಂದನೇದು. 1 ಗಂಟೆ 30 ನಿಮಿಷ ಸಮಯವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನವೆಷ್ಟು? ಅಂದ್ರೆ ಎಷ್ಟಾಗಿದೆ ಇಲ್ಲಿ ಇವಾಗ ಗಂಟೆ? 1 ಗಂಟೆ 30 ನಿಮಿಷ ಅಲ್ವಾ, ಇಲ್ಲಿ ಒಂದಿರುತ್ತೆ ಅಲ್ವಾ, 1 ಅಂದ್ರೆ 1 ಗಂಟೆ, ಆಯ್ತಾ? 30 ನಿಮಿಷ ಅಂದ್ರೆ ಇದು ಇಲ್ಲಿ ಬರುತ್ತೆ. ಓಕೆ. ಸೊ 1 ಗಂಟೆ, ಒಂದು ಇಲ್ಲಿದೆ ಮುಳ್ಳು, ಒಂದು ಇಲ್ಲಿ ಮುಳ್ಳಿದೆ. ಇದು 1, 2, 3, 4, 5. 5 ಅಂದ್ರೆ 30 ಡಿಗ್ರಿ. 5 ಗುಣಿಸಿದ್ರೆ ಎಷ್ಟಾಗುತ್ತೆ? 3 5 15, 150 ಡಿಗ್ರಿ. 1 ಗಂಟೆ 30 ನಿಮಿಷ ಸಮಯವಾದಾಗ ಓಕೆ ಎಷ್ಟಾಗುತ್ತೆ? ಅದಾದ ಮೇಲೆ ಒಂದು ದಿನದಲ್ಲಿ ಗಡಿಯಾರದ ಗಂಟೆ ಹಾಗೂ ನಿಮಿಷಗಳ ಮುಳ್ಳುಗಳ ನಡುವೆ ಎಷ್ಟು ಬಾರಿ ಲಂಬಕೋನ ಏರ್ಪಡುತ್ತವೆ? ಒಂದು ದಿನದಲ್ಲಿ ಗಡಿಯಾರದ ಗಂಟೆ ಹಾಗೂ ನಿಮಿಷಗಳ ಮುಳ್ಳುಗಳ ನಡುವೆ ಎಷ್ಟು ಬಾರಿ ಏರ್ಪಡುತ್ತದೆ ಅಂತಂದ್ರೆ, ಒಂದು ಗಂಟೆಯಲ್ಲಿ ಅಂದ್ರೆ ಒಂದು ದಿನದಲ್ಲಿ ಗಡಿಯಾರದ ಗಂಟೆ ಹಾಗೂ ನಿಮಿಷಗಳ ಮುಳ್ಳುಗಳ ನಡುವೆ ಎಷ್ಟು ಬಾರಿ ಲಂಬಕೋನ ಏರ್ಪಡುತ್ತದೆ? 1, 3 ಮತ್ತು 9 ಗಂಟೆ ಆದಾಗ, ಆಯ್ತಾ? 3 ನೋಡಿ, ಇಲ್ಲಿ ಬೈ ಎಕ್ಸಾಂಪಲ್ ತೋರಿಸ್ತೀನಿ. ಅಂದ್ರೆ ಅವ್ರೇನ್ ಕೇಳಿದ್ದಾರೆ, ಒಂದ್ ದಿನದಲ್ಲಿ ಎಷ್ಟು ಇವು ಆಗುತ್ತವೆ 24 ಗಂಟೆಗಳಲ್ಲಿ. 3 ಗಂಟೆ ಆದಾಗ ಲಂಬಕೋನ ಆಗುತ್ತೆ, ಕರೆಕ್ಟಾ? ಇನ್ನೊಂದು 9 ಗಂಟೆ, ಇದು ಲಂಬಕೋನ, ಇದು ಲಂಬಕೋನ. ಈ ರೀತಿ 2 ಸಾರಿ ಆಗುತ್ತೆ. ಯಾಕಂದ್ರೆ
ಮುಂಜಾನೆ 3 ಗಂಟೆ ಮತ್ತು ಮಧ್ಯಾಹ್ನ 3 ಗಂಟೆ 4 AM ಅಂಡ್ 4 PM. ಇಲ್ಲಿ 9 AM ಅಂಡ್ 9 PM 4 ಬಾರಿ ಆಗುತ್ತೆ. ಆಯ್ತಾ? ಸೊ 4 ಸರ ಲಂಬಕೋನ ಉಂಟಾಗುತ್ತದೆ. ಆಯ್ತಾ? ಸೊ ಇನ್ನೇನ್ ಮಾಡೋಣ ನಾವು, 3 ಗಂಟೆ 30 ನಿಮಿಷ 9 ಗಂಟೆ 30 ನಿಮಿಷ ಇದೇನಾಗುತ್ತೆ, ಇಲ್ಲಿ 75 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವರು. 75 ಡಿಗ್ರಿ ಅಂದ್ರೆ ಲಘು ಕೋನ ಆಗುತ್ತೆ. 9 ಗಂಟೆ 30 ನಿಮಿಷ ಅಂದ್ರೆ ಇಲ್ಲೆಷ್ಟು ಕೊಟ್ಟಿದ್ದಾರೆ ಅವರು, 105 ಡಿಗ್ರಿ ಅಂದ್ರೆ ಇದು ವಿಶಾಲ ಕೋನ ಆಗಿರುತ್ತದೆ. ಸೊ ಇನ್ನು ಮುಂದೆ ಹೋಗೋಣ ಚಟುವಟಿಕೆಗೆ. ಚಟುವಟಿಕೆ ಚಿತ್ರದಲ್ಲಿ ತೋರಿಸಿರುವ ಲಂಬ ಕೋನಗಳನ್ನು ಕೆಂಪು ಬಣ್ಣದಿಂದಲೂ, ಲಘು ಕೋನಗಳನ್ನು ಹಸಿರು ಬಣ್ಣದಿಂದಲೂ ಹಾಗೂ ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದಲೂ ಗುರುತಿಸಿ ಅವುಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಓಕೆ, ಸೊ ಇವಾಗ ಲಂಬಕೋನ ಕೆಂಪು ಬಣ್ಣ ಇದೆ, ನಾವು ಈ ಕೆಂಪು ತಗೊಂಡಿದೀವಿ. 1 2 3 4 5 6 6 ಲಂಬ ಕೋನಗಳಿಲ್ಲ ಇವೆ ಅಲ್ವಾ? ಸೊ 6 ಬರೀರಿ. ಮುಗಿತಾ? ಇನ್ನು ಲಘು ಕೋನಗಳನ್ನು ಹಸಿರು ಬಣ್ಣದಿಂದ ಲಘು ಕೋನಗಳನ್ನ ತುಂಬ್ರಿ ಅಂತ ಹೇಳಿದ್ದಾರೆ. ಆಯ್ತಾ? ಹಸಿರು ತಗೊಳ್ಳೋಣ. ಲಘು ಕೋನ ಎಷ್ಟಾಗುತ್ತೆ ನೋಡೋಣ. 1 ಆಗುತ್ತೆ ಇಲ್ಲಿ. ಸರಿ, ಹಸಿರು ಬಣ್ಣ ತಗೊಳ್ಳೋಣ. ಹಸಿರು ಬಣ್ಣ ಬಂತು ನೋಡ್ರಿ. ಓಕೆ, 1 2 3 ಇನ್ನೆಲ್ಲಾದ್ರೂ ಆಗುತ್ತಾ? ಇಲ್ಲ. ಸೊ ಲಘು ಕೋನ 3. ಅದಾದ್ಮೇಲೆ ಇನ್ನು ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದ ನೀಲಿ ಬಣ್ಣದಿಂದ ತುಂಬಿರಿ ವಿಶಾಲ ಕೋನಗಳನ್ನು ಅಂತ ಹೇಳಿದ್ದಾರೆ. ಇಲ್ಲಿ 1 ಆಗುತ್ತೆ ನೋಡಿ ವಿಶಾಲ ಕೋನ, ಇಲ್ಲೊಂದಾಗುತ್ತೆ 2, ಆಮೇಲೆ ಇಲ್ಲೊಂದಾಗುತ್ತೆ 3, ಆಮೇಲೆ ಇಲ್ಲೊಂದಾಗುತ್ತೆ 4 ವಿಶಾಲ ಕೋನಗಳು ಆಗುತ್ತವೆ. ಆಯ್ತಲ್ವಾ? ಓಕೆ, ಇನ್ನು ಮುಂದೆ ಹೋಗೋಣ. ಎರಡನೇದು ಏನ ಹೇಳುತ್ತೆ, ಈ ಹಕ್ಕಿಯ ಕೊಕ್ಕುಗಳ ನಡುವೆ ಉಂಟಾಗಿರುವ ಕೋನವನ್ನು ಗಮನಿಸಿ. ಇದು ಲಂಬ ಕೋನವೇ, ಲಘು ಕೋನವೇ ಅಥವಾ ವಿಶಾಲ ಕೋನವೇ ಎಂಬುದನ್ನು ಗುರುತಿಸಿ. ನೋಡೋಣ ಇಲ್ಲಿ. ಸೊ ಇದು ಹೀಗಿದೆ. ಆಲ್ಮೋಸ್ಟ್ ನೀವು ಕೋನ ಮಾಪಕದಿಂದ ಮಾಪಿಸಿದರೆ ಇದು 90 ಡಿಗ್ರಿ ಆಗುತ್ತೆ. ಆದ್ದರಿಂದ ಇದು 90 ಡಿಗ್ರಿಗಿಂತ ಜಾಸ್ತಿ ಇದೆ. ಸೊ ನಾವೇನು ಹೇಳ್ತಾ ಇದೀವಿ ಇಲ್ಲಿ, ಇದು ವಿಶಾಲ ಕೋನ. ವಿಶಾಲ ಕೋನ ಅಂತ ಯಾಕಂತೀವಿ ಅಂದ್ರೆ ಇದು ವಿಶಾಲ ಕೋನವಾಗಿದೆ, ಯಾಕಂದ್ರೆ ಇದು 90 ಡಿಗ್ರಿಗಿಂತ ಜಾಸ್ತಿ ಇದೆ. ಆಯ್ತಾ? ಮತ್ತು 180 ಡಿಗ್ರಿಗಿಂತ ಕಡಿಮೆ ಇದೆ. ಅಂದ್ರೆ ಈ ಕೋನ ವಿಶಾಲ ಕೋನ ಇದೆ, ಏನು ವಿಶಾಲ ಕೋನ ಇದೆ ಅಲ್ಲ, ಇದು 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಏನನ್ನ ವಿಶಾಲ ಕೋನ ಅಂತ ಕರಿತೇವೆ. ಮೂರನೇದು ANT ಆಂಟ್ ಅಂದ್ರೆ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ಸ್ ಇವೆ. ಈ ಅಕ್ಷರಗಳಲ್ಲಿರುವ ವಿವಿಧ ಕೋನಗಳನ್ನು ಗುರುತಿಸಿ ಅವುಗಳ ಸಂಖ್ಯೆ ಬರೆಯಿರಿ. ಆಯ್ತಾ? ಸೊ ನಾವಿವಾಗ ನೋಡೋಣ ಲಂಬ ಕೋನಗಳು. ಲಂಬ ಕೋನಗಳು ಎಲ್ಲಾಗಿವೆ? 1 2 ಲಂಬ ಕೋನಗಳಾಗಿವೆ, ಮತ್ತೆಲ್ಲೂ ಆಗಿಲ್ಲ. ಲಘು ಕೋನಗಳು 1 2 3 4 5 ಅಲ್ವಾ? 5 ಲಘು ಕೋನಗಳಾಗಿವೆ. ಅದಾದ್ಮೇಲೆ ಇನ್ನು ವಿಶಾಲ ಕೋನಗಳು 1 2 ಆಗಿವೆ, ಮತ್ತೆಲ್ಲೂ ಆಗಿಲ್ಲ. 2 ವಿಶಾಲ ಕೋನಗಳು. ಸೊ ಈ ರೀತಿ ನೀವು ಬರೆಯಬಹುದು. ಅದಾದ್ಮೇಲೆ 4 ಜಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ 2 ಮೂಲೆಯ ಮಟ್ಟವನ್ನು ಉಪಯೋಗಿಸಿ 90 ಡಿಗ್ರಿ 60 ಡಿಗ್ರಿ ಹಾಗೂ ಮತ್ತೊಂದು ಯಾವ್ದು ಹೇಳಿದ್ದಾರೆ, 90 60 ಮತ್ತು 45 ಡಿಗ್ರಿ ಅಳತೆಗಳನ್ನು ರಚಿಸಬಹುದು. ಚಿತ್ರದಲ್ಲಿ ತೋರಿಸುವಂತೆ ಅವುಗಳನ್ನು ರಚಿಸಿ ಅಳೆಯಿರಿ. ಇಲ್ಲೇನ್ ಹೇಳಿದಾರಪ್ಪ ಅಂತಂದ್ರೆ ಇವು ನಿಮ್ ಕಂಪಾಸ್ದಾಗ ಇರ್ತಾವ. ಸೊ ಇದು ಯಾವಾಗಲೂ ಎಷ್ಟಾಗಿರುತ್ತೆ? 90 ಡಿಗ್ರಿ. ಇದು 45 ಡಿಗ್ರಿ. ಅಂದ್ರೆ ನೀವೇನ್ ಮಾಡ್ರಿ, ಇದು ಈ ಮಾಪನವನ್ನು ಹೀಗಿಡಿ. ಆಯ್ತಾ? ಇಲ್ಲೊಂದು ಗೆರೆ ಕೊರ್ಕೊಳ್ಳಿ, ಇಲ್ಲೊಂದು ಗೆರೆ ಕೊರ್ಕೊಳ್ಳಿ, ಇಲ್ಲೊಂದು ಗೆರೆ ಕೊರ್ಕೊಳ್ಳಿ, ಇಲ್ಲೊಂದು ಕೊರ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡಿ, ಕೋನ ಮಾಪಕವನ್ನು ಅಲ್ಲಿಂದ
ತೆಗೆಯಿರಿ. ಆಯ್ತಾ? ಸೊ ಅವಾಗ ನಿಮಗೆ ಸಿಗುವ ಕೋನಗಳು ಇಲ್ಲಿ 90 ಡಿಗ್ರಿ ಸಿಗುತ್ತೆ, ಇಲ್ಲಿ 45 ಡಿಗ್ರಿ ಸಿಗುತ್ತೆ, ಇಲ್ಲಿ 45 ಡಿಗ್ರಿ, ಅದಾದ ನಂತರ ಇಲ್ಲೂ 45 ಡಿಗ್ರಿ ಸಿಗುತ್ತದೆ. ಆಯ್ತಾ? ಸೊ ನೀವು ಇದನ್ನ ಪ್ರಯತ್ನ ಮಾಡಿ ಮನೆಯಲ್ಲಿ. ಅದಾದ್ಮೇಲೆ ಇಲ್ಲಿ ಹೇಗಿರ್ತಂದ್ರೆ ಇದು 30 ಡಿಗ್ರಿ, ಇದು 60 ಡಿಗ್ರಿ, ಇದು 90 ಡಿಗ್ರಿ ಆಗಿರುತ್ತದೆ. ತಿಳಿತಲ್ವಾ? ಇದನ್ನ ಮನೆಯಲ್ಲೇ ಟ್ರೈ ಮಾಡಿ. ಯೋಚಿಸಿ, ಮೂಲೆ ಮಟ್ಟದ ಸಹಾಯದಿಂದ 15 ಡಿಗ್ರಿ, 75 ಡಿಗ್ರಿ, 105 ಡಿಗ್ರಿ, 120 ಡಿಗ್ರಿ ಇತ್ಯಾದಿ ಕೋನಗಳನ್ನು ರಚಿಸಬಹುದು. ಆದರೆ ನೀವು ಇದನ್ನ ಮನೆಯಲ್ಲೇ ಟ್ರೈ ಮಾಡಿ. ಆಯ್ತಾ? ನಾವು ಇನ್ನು ಮುಂದೆ ಹೋಗೋಣ. ಅಭ್ಯಾಸ 6.2. ಅಭ್ಯಾಸ 6.2 ಇದೆ ಅಲ್ವಾ? ನೋಡೋಣ ಏನೇನಿದೆ ಅಂತ ಅಲ್ಲಿ. ಅಭ್ಯಾಸ 6.2. ಈ ಕೆಳಗಿನವುಗಳನ್ನು ಲಂಬಕೋನ, ಲಘುಕೋನ, ವಿಶಾಲ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿರಿ. ನೋಡಿ, ನಾವಿವಾಗ ಲಂಬಕೋನ ಮಾತ್ರ ಗುರುತಿಸೋಣ. 1, 2, 3, 4. ಇಲ್ಲೊಂದು ಲಂಬಕೋನ ಆಗುತ್ತೆ, ಇಲ್ಲೊಂದು ಲಂಬಕೋನ ಆಗುತ್ತೆ, ಇಲ್ಲೊಂದು ಲಂಬಕೋನ ಆಗುತ್ತೆ. ಇವೆಲ್ಲ ಲಂಬಕೋನಗಳು. ಇಲ್ಲೂ ಲಂಬಕೋನ ಆಗುತ್ತೆ, ಇಲ್ಲೂ ಲಂಬಕೋನ, ಲಂಬಕೋನ. ನೋಡಿ, ಇವೆಲ್ಲ ಲಂಬಕೋನಗಳು ಆಗುತ್ತವೆ. ಸೊ ನೀವು ಮನೆಯಲ್ಲಿ ಲಂಬಕೋನ, 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 ಇಲ್ಲೊಂದು ಲಂಬಕೋನ ಆಗುತ್ತೆ. ಸೊ ಇವೆಲ್ಲ ಲಂಬಕೋನಗಳು. ಆಯ್ತಾ? ಇನ್ನು ಇಲ್ಲೆಲ್ಲ ಆಗುವುದಿಲ್ಲ ಲಂಬಕೋನಗಳು. ಸೊ ಇಲ್ಲೂ ಆಗುವುದಿಲ್ಲ. ಇಲ್ಲಾಗುತ್ತೆ ನೋಡಿ, ಲಂಬಕೋನ ಇದೆ ನೋಡಿ, 4 ಆಗುತ್ತೆ ನೋಡಿ. ಓಕೆ. ಸೊ ನೀವು ಇದೇ ರೀತಿ, ನಾನು ಲಂಬಕೋನ ಮಾತ್ರ ಮಾಡಿದ್ದೇನೆ. ಸೊ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಲಘುಕೋನ ಮತ್ತು ವಿಶಾಲ ಕೋನಗಳನ್ನು ನೀವು ಮತ್ತೆ ಬೇರೆ ಬಣ್ಣದಿಂದ ಗುರುತಿಸಿರಿ. ಆಯ್ತಾ? ಅಷ್ಟೇ. ಸೊ ನಾನು ಇನ್ನೊಂದು ಬೇಕಾದ್ರೆ ಇಲ್ಲಿ ಮಾಡೋಣವಾ? ಸೊ ನಾವು ಇನ್ನು ಕೆಂಪು ಬಣ್ಣದಿಂದ ಲಘು ಕೋನಗಳನ್ನು ಮಾಡೋಣ. ಲಘು ಕೋನ ಇಲ್ಲೊಂದಿದೆ, ಇಲ್ಲೊಂದಿದೆ, ಅದಾದ್ಮೇಲೆ ಇಲ್ಲಿದೆ, ಅದಾದ್ಮೇಲೆ ಇಲ್ಲಿದೆ. ಇವೆಲ್ಲ ಲಘು ಕೋನಗಳು. ಲಘು ಕೋನ ಇಲ್ಲೊಂದಿದೆ ನೋಡಿ, ಇಲ್ಲಿದೆ, ಇಲ್ಲಿದೆ, ಅದಾದ್ಮೇಲೆ ಇಲ್ಲೊಂದಿದೆ. ಸೊ ಇವು ಲಘು ಕೋನಗಳ ಪ್ರಕಾರ. ಅಂದ್ರೆ ನೀವು ಮಾಡಬಹುದು. ಇಲ್ಲೊಂದಿದೆ ನೋಡಿ ಲಘು ಕೋನ. ಆಯ್ತಾ? ಇಲ್ಲಿವೆ ಒಳಗಡೆ ಈ ತ್ರಿಭುಜದಲ್ಲೂ ಇವೆಲ್ಲ ಲಘು ಕೋನಗಳಾಗುತ್ತವೆ. ಎರಡು ಮಾತ್ರ, ಒಂದು ವಿಶಾಲ ಕೋನ ಅಂತ ಆಗುತ್ತೆ. ಆಯ್ತಾ? ಅದಾದ್ಮೇಲೆ ಎರಡನೇದು ನೋಡಿ, ಈ ಕೆಳಗಿನ ಕೋನಗಳನ್ನು ಅಳೆದು ಪ್ರತಿ ಕೋನದ ಅಳತೆ ಹಾಗೂ ವಿಧವನ್ನು ಬರೆಯಿರಿ. ABCDEF ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಒಂದೇ ನೋಡೋಣ ಮೊದಲು. ಅಂದ್ರೆ ಇದು ಸಮಾನ ಕೋನ. ಇಲ್ಲಿ 0 ಆಗಿರುತ್ತದೆ, ಇಲ್ಲೂ 0, ಇಲ್ಲಿ 180 ಡಿಗ್ರಿ. ಸೊ ಇದು ಕೋನ 180 ಡಿಗ್ರಿ ಅಥವಾ ಸಮಾನ ಕೋನ ಅಂತ ಸರಳ ಕೋನ ಕರಿತೇವೆ. ಆಯ್ತಾ? ಅದನ್ನ ಏನಂತ ಕರಿತೀರಿ ನೀವು? ಸರಳ ಕೋನ ಅಲ್ವಾ? ಸರಳ ಕೋನ ಅಂದ್ರೆ 180 ಡಿಗ್ರಿ ಇದ್ರೆ ಸರಳ ಕೋನ. ಇದು ಯಾವ ಕೋನ? ಸರಳ ಕೋನ. ಸರಳ ಕೋನವೆಂದು ಕರೆಯುತ್ತೇವೆ. ಅದಾದ್ಮೇಲೆ ನೋಡೋಣ, ABCDEF ಅಂದ್ರೆ ಇವಾಗ ಒಂದು ಆಯ್ತು, ನೋಡಿದ್ವಿ. ಇನ್ನು ದಿಂದ ನೋಡೋಣ. ಸೊ ನಾನು ಅದನ್ನ ಮಾಡಿದ್ದೀನಿ. ನೋಡಿ, ಎಷ್ಟಿದೆ ನೋಡಿ. ಒಂದು ಸ್ವಲ್ಪ 0 ಇದೆ ಇಲ್ಲಿ. 0ಇಂದ ಇಲ್ಲಿ ಪಾಯಿಂಟ್, ಇದು ಕರೆಕ್ಟ್ ಆಗಿ ಛೇದವಾಗಿದೆ, ಇಲ್ಲಿದೆ ನೋಡಿ. ಆಯ್ತಾ? ಇದೆಷ್ಟಾಗುತ್ತಂದ್ರೆ 55 ಡಿಗ್ರಿ. ಕರೆಕ್ಟಾ? ಸೊ ಆಂಗಲ್ ಎಷ್ಟು? 55 ಡಿಗ್ರಿ ಮಾತ್ರ. ಅದಾದ್ಮೇಲೆ ಬಿ ನೋಡಿ, ಇಲ್ಲಿದೆ ನೋಡಿ, ಬಿ ಅಂತ ಬರೆದಿದ್ದಾರೆ. ಅದು ಬಿ ನಲ್ಲಿ ಇಲ್ಲಿ ಕೇಂದ್ರ ಬಿಂದು, ಇದು ಪಾಯಿಂಟ್, ಇದು 1ನೇ ಕಿರಣ, 2ನೇ ಕಿರಣ ಬಾಹು. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ 0ಇಂದ ಮೇಲ್ಗಡೆ ಹೀಗೆ ಹೋಗಿ ಕೌಂಟ್ ಮಾಡಿದ್ರೆ 90 ಡಿಗ್ರಿ ಇದು ಬಿ ಆಗಿರುತ್ತದೆ.
ಆಯ್ತಾ. ಇನ್ ಮುಂದೆ ಸಿ ನೋಡೋಣ. ಸಿ ಎಷ್ಟಿದೆ? ಸಿ ಕೂಡ ಇಲ್ಲಿ ಕೇಂದ್ರ ಬಿಂದು, ಇದು ಬಾಹು 1, ಬಾಹು 2ನೇ ಬಾಹು. ಸೊ ಇಲ್ಲಿಂದ ಇಲ್ಲಿ 0ಇಂದ ಇಲ್ಲಿವರೆಗೂ ಮೆಜರ್ ಮಾಡಿದ್ರೆ ಎಷ್ಟಾಗುತ್ತೆ? 90 ಡಿಗ್ರಿ. ಅಂದ್ರೆ ಇದು ಕೂಡ ಲಂಬಕೋನ 90 ಡಿಗ್ರಿ. ಆಯ್ತಾ. ಅದಾದ್ಮೇಲೆ ಡಿ ನೋಡಿ, ಡಿ ಇಲ್ಲಿದೆ ನೋಡಿ. ಡಿ ನ ಹೇಗೆ, ಇಲ್ಲಿ ಕೇಂದ್ರ ಬಿಂದು, ಇದು 0 ಇದೆ, ಬಾಹು 1 ಬಾಹು 2 ಎಲ್ಲಿವರೆಗೂ? 30, 0 10 20 30 30 ಡಿಗ್ರಿ ಅಲ್ವಾ. ಸೊ ಇದು 30 ಡಿಗ್ರಿ ಲಘು ಕೋನ ಆಗಿರುತ್ತದೆ ಅಂತ. ಅದಾದ್ಮೇಲೆ ಡಿ, ಅದಾದ್ಮೇಲೆ ಇ ನೋಡಿದ್ವಿ 180, ಅದು ಸರಳ ಕೋನ. ಅದಾದ್ಮೇಲೆ ಎಫ್ ನೋಡಿ. ಎಫ್ ನ ಇಲ್ಲಿ ಶೃಂಗಬಿಂದುದಲ್ಲಿ ಒಂದು ಇದನ್ನಿಟ್ರೆ ಇದು ಬಾಹು 1ನೇ ಬಾಹು, ಇದು 2ನೇ ಬಾಹು. ಬಾಹು 1ರಿಂದ ಈ ಕಡೆಯಿಂದ ಎಣಿಕೆ ಮಾಡ್ಕೊಂಡು, ಇದು 0ಇಂದ ಇಲ್ಲಿ ಎಣಿಕೆ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇಷ್ಟು ಬರುತ್ತೆ. ಇದೆಷ್ಟಿದೆ? 100 ಡಿಗ್ರಿ ಇದೆ ಅಲ್ವಾ, 100 ಡಿಗ್ರಿ. ಸೊ ಈ ರೀತಿ ನಾವು ಕೋನಗಳನ್ನು ಅಳೆದೆವು. ಸೊ ಅವುಗಳನ್ನು ಇಲ್ಲಿ ಪಟ್ಟಿ ಮಾಡೋಣವಾ? ನೋಡೋಣ ಎಷ್ಟೆಷ್ಟಿದೆ. ಇದು 55 ಡಿಗ್ರಿ ಇತ್ತಲ್ವಾ. ಅದಾದ್ಮೇಲೆ ಇದೆಷ್ಟಿತ್ತು? 90 ಡಿಗ್ರಿ, 90. ಆಮೇಲೆ ಇದು 90 ಡಿಗ್ರಿ ಅಲ್ವಾ. ಅದಾದ್ಮೇಲೆ ನೋಡಿ ಎ ಎಷ್ಟಿದೆ? ಎ 55 ಇತ್ತು, ಬಿ 90 ಡಿಗ್ರಿ ಇದೆ, ಸಿ 90 ಡಿಗ್ರಿ ಇದೆ, ಡಿ ಎಷ್ಟಿದೆ? 30. ಡಿ ಎಷ್ಟಿದೆ? ಇದು 30 ಡಿಗ್ರಿ ಮಾತ್ರವಿದೆ. ಆಮೇಲೆ ಈ 180 ಡಿಗ್ರಿ. ಆಮೇಲೆ ಎಫ್ ಎಷ್ಟಿದೆ? 100 ಡಿಗ್ರಿ. ಆಯ್ತು ನೋಡಿ, ಇಷ್ಟೆ ಮುಗಿತಾ. ಅದಾದ್ಮೇಲೆ 3, ನಿಮ್ಮ ತರಗತಿಯಲ್ಲಿ ಕಂಡುಬರುವ ಲಂಬಕೋನ, ಲಘುಕೋನ ಹಾಗೂ ವಿಶಾಲ ಕೋನಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಉದಾಹರಣೆಗೆ ಕರಿ ಹಲಗೆಯ ಅಂಚು, ಅಂದ್ರೆ ನೀವು ಬೋರ್ಡ್ ಅಂತಿರಲ್ಲ ಅದು, ಇವೆಲ್ಲ ಅಂಚುಗಳು ಲಂಬಕೋನವಾಗಿರುತ್ತವೆ. ಅದೇ ತರ ಒಂದು ಗೋಡೆ ಇದೆ, ನೋಡ್ತೀವಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೊಂದು ಫೋಟೋ ನೇತಾಕಿರ್ತಾರೆ, ಕರೆಕ್ಟಾ? ಇದಕ್ಕೊಂದು ದಾರ ಹಿಂಗ್ ಕಟ್ಟಿರ್ತಾರೆ. ಸೊ ಇದು ನಿಮ್ಮ ಇದೆ ಏನಾಗುತ್ತೆ? ಲಘು ಕೋನ ಆಗುತ್ತೆ. ಇವೆಲ್ಲ ಲಂಬಕೋನಗಳು. ಇವೆಲ್ಲ ಲಂಬ ಕೋನಗಳು, ಇದು ಲಘು ಕೋನ. ಆಯ್ತಾ. ಅದಾದ್ಮೇಲೆ ಇನ್ನೊಂದು ವಿಶಾಲ ಕೋನಕ್ಕೆ ಹೇಗಂದ್ರೆ, ನಿಮ್ದು ಇಲ್ಲಿ ಬಾಗಿಲಿರುತ್ತಲ್ಲ, ಬಾಗಿಲ, ಅದಾದ್ಮೇಲೆ ಇದು ಗೋಡೆ ಇರುತ್ತೆ. ಬಾಗಿಲು ಕ್ಲೋಸ್ ಆದಾಗ 90 ಡಿಗ್ರಿ ಆಗಿರುತ್ತೆ ಅಲ್ವಾ, ಇದು ಗೋಡೆ, ಇದು ಬಾಗಿಲು. ಅದೇ ರೀತಿ ಗೋಡೆ ಹೀಗಿದ್ದಾಗ ನಿಮ್ಮ ಬಾಗಿಲು ಈ ರೀತಿ ಅಂದ್ರೆ ಇಲ್ಲಿ ತೆಗೆದ್ರೆ ಬಾಗಿಲು, ಅಂದ್ರೆ ತರಗತಿಯ ಬಾಗಿಲು ತೆಗೆದಿದ್ರೆ ಇದು ವಿಶಾಲ ಕೋನವಾಗುತ್ತದೆ. ಸೊ ಇದು ವಿಶಾಲ ಕೋನದ ಉದಾಹರಣೆ. ತಿಳಿತಲ್ವಾ? ಲಂಬಕೋನ, ಲಘು ಕೋನ, ವಿಶಾಲ ಕೋನ ಎಲ್ಲ ಉದಾಹರಣೆ ಇರುತ್ತೆ. ಆದರೆ ನೀವು ಏನು ಸ್ಥಿರ ಮನಸ್ಸಿನಿಂದ ನೋಡಬೇಕಷ್ಟೆ. 4, ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳಲ್ಲಿ ಬರೆದು ಅವುಗಳಲ್ಲಿನ ಲಘು ಕೋನ, ಲಂಬ ಕೋನ ಮತ್ತು ವಿಶಾಲ ಕೋನಗಳನ್ನು ಲೆಕ್ಕ ಮಾಡಿರಿ. ನೀವೇನ್ ಮಾಡ್ರಪ್ಪ ಅಂತಂದ್ರೆ, ನಿಮ್ಮ ಹೆಸರದು ಏನ್ ಸ್ಪೆಲ್ಲಿಂಗ್ ಇದಾವಲ್ಲ, 4ನೇದು ನೋಡಿ, ಇನ್ನೊಮ್ಮೆ ಓದ್ತೀನಿ. ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ, ಅವುಗಳಲ್ಲಿರುವ ಲಘುಕೋನ, ಲಂಬಕೋನ ಮತ್ತು ವಿಶಾಲ ಕೋನಗಳನ್ನು ಲೆಕ್ಕ ಮಾಡಿರಿ. ಉದಾಹರಣೆಗೆ ಏನಾದ್ರೂ ಒಂದು ಬರ್ಕೊಳ್ಳೋಣ. ಎ ಅಂದ್ರೆ ಎ ಅಂತ ದೊಡ್ಡದಾಗಿ ಬರ್ಕೊಳ್ಳೋಣ. ಎಷ್ಟು ಬರುತ್ತೆ? 1 ಲಘುಕೋನ, ಇದು ಲಘುಕೋನ, ಲಘುಕೋನ. ಅದಾದ್ಮೇಲೆ ಇದು ವಿಶಾಲ ಕೋನ, ವಿಶಾಲ ಕೋನ ಅಲ್ವಾ. ಸೊ ಇದೇ ರೀತಿ ಎಲ್ ಬರೀರಿ, ಎಲ್ಲಲ್ಲಿ ಲಂಬಕೋನ ಮಾತ್ರ ಬರುತ್ತೆ. ಓಕೆ, ಇಷ್ಟೇ. ಅದೇ ರೀತಿ ನಿಮ್ಮ ಹೆಸರನ್ನು ಇಂಗ್ಲಿಷ್ ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಗಳಲ್ಲಿ ಬರೆದು ನೀವು ಕೂಡ ಪ್ರಯತ್ನ ಮಾಡಿರಿ. ಇನ್ನು 5ನೇದು ಯಾವುದಾದರೂ 6 ಕೋನಗಳನ್ನು ಎಳೆದು ಅವುಗಳನ್ನು ಅಳೆಯಿರಿ. ನಿಮಗೆ ಹೇಗೆ ಬರುತ್ತಲ್ಲ, ಅಂದ್ರೆ ನಿಮಗೆ ಹೇಗಂದ್ರೆ, ನಿಮಗೆ ಯಾವ್ದು ಮನ್ಸಿಗೆ ಬರುತ್ತಲ್ಲ ಹಾಗೆ ನೀವು 6 ಕೋನಗಳನ್ನು ಎಳೆಯಿರಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಸ್ಕೇಲ್ ತಗೊಂಡು ಎಳೀರಿ. ಸೊ ಹೀಗೆ, ಅದಾದ್ಮೇಲೆ ಹೀಗೆ ಎಳೀರಿ, ಅದಾದ್ಮೇಲೆ ಲಂಬ ಕೋನ ಒಂದು ಎಳೀರಿ, ಅದಾದ್ಮೇಲೆ ಹೀಗೆ ಎಳೀರಿ, ಇದನ್ನ ಮೆಜರ್ ಮಾಡಿ. ಸೊ ಈ ರೀತಿ ಎಷ್ಟು ಹೇಳಿದ್ದಾರೆ? 6 ಕೋನಗಳನ್ನು, ಯಾವುದಾದರೂ ಆಗಿರ್ಬೋದು ಅದು. ಆಯ್ತಾ? ಅದನ್ನ ನೀವು ಮನೆಯಲ್ಲಿಯೇ ಮಾಡಿ.
6 ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವನ್ನು ಬರೆದು ವಿಧವನ್ನು ಹೆಸರಿಸಿ. ನೋಡಿ, ಒಂದನೇದು ಎ 90 ಡಿಗ್ರಿ ಇದೆ ನೋಡಿ, ಇಲ್ಲಿ 90 ಕರೆಕ್ಟ್ 9 ಗಂಟೆ ಆಗಿದೆ. ಸೊ 90 ಅಂದ್ರೆ ಯಾವ್ದಾಗುತ್ತದು? ಲಂಬಕೋನ. ಆಯ್ತಾ? ಬಿ ಯಾವ್ದಿದೆ ನೋಡಿ, ಎಷ್ಟಿದೆ? 1 ಗಂಟೆ ಡಿಫರೆನ್ಸ್ ಅಂದ್ರೆ 30 ಡಿಗ್ರಿ. ಯಾವ್ದಾಗುತ್ತೆ ಆಮೇಲೆ? ಲಘು ಕೋನ. ಇದು ಕೋನ, ಲಂಬಕೋನ, ಲಘು ಕೋನ. ಅದಾದ್ಮೇಲೆ ಸಿ ನೋಡಿ, ಎಷ್ಟಿದೆ? 150 ಡಿಗ್ರಿ ಆಗುತ್ತದು. ಇದು ಯಾವ್ದಾಗುತ್ತೆ? ವಿಶಾಲ ಕೋನ. ಆಯ್ತಾ? ಅದಾದ್ಮೇಲೆ ಡಿ ನೋಡಿ, ಡಿ ಎಷ್ಟಿದೆ? 110 ಡಿಗ್ರಿ. ನೋಡಿ ಬೇಕಾದ್ರೆ 30 30 30, ಅದಾದ್ಮೇಲೆ 20 ಡಿಗ್ರಿ. ಸೊ 110 ಡಿಗ್ರಿ ಅಂದ್ರೆ ಅದು ಕೂಡ ವಿಶಾಲ ಕೋನ, ಯಾಕಂದ್ರೆ 90ಕ್ಕಿಂತ ಜಾಸ್ತಿ ಇದೆ, 180ಕ್ಕಿಂತ ಕಮ್ಮಿ ಇದೆ. ಈ ನೋಡಿ, ಈ ಎಷ್ಟಿದೆ? ಇದು ಎಷ್ಟಾಗುತ್ತದು? 130 ಡಿಗ್ರಿ. ಇದು ಕೂಡ ವಿಶಾಲ ಕೋನವಾಗಿರುತ್ತದೆ, ಯಾಕಂದ್ರೆ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಮ್ಮಿ ಇದೆ. 7 ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ. ಇವುಗಳಲ್ಲಿ ಯಾವ್ದಿದೆ? ಎ ಇವುಗಳಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆ ನೀಡಿ. 90 ಡಿಗ್ರಿ ಅಲ್ಲ, 53 ಡಿಗ್ರಿ ಅಲ್ಲ, ಯಾಕಂದ್ರೆ ಇದು ಲಘು ಕೋನ, ಇದು ಲಂಬ ಕೋನ ಆಗುತ್ತೆ. 178 ಇದಾಗಿರುತ್ತೆ ನೋಡಿ, ಯಾಕಂದ್ರೆ 180ಕ್ಕಿಂತ ಕಮ್ಮಿ ಇದೆ, 90ಕ್ಕಿಂತ ಜಾಸ್ತಿ ಇದೆ. ಸೊ ಇದು ವಿಶಾಲ ಕೋನ. 180 ಇದಾಗಲ್ಲ, ಯಾಕಂದ್ರೆ ಇದು ಸರಳ ಕೋನ ಆಗಿರುತ್ತದೆ. ಆಯ್ತಾ? ಸೊ ಆದ್ದರಿಂದ ನಮ್ಮ ಉತ್ತರವು ಇದಾಗಿರುತ್ತದೆ. ಯಾವುದು? ಮೂರನೇದಾಗಿರುತ್ತೆ ನೋಡಿ, 178 ಡಿಗ್ರಿ. ಆಯ್ತಲ್ವಾ? ಬಿ ಚಿತ್ರದಲ್ಲಿರುವ ಲಂಬಕೋನ, ಲಘುಕೋನ, ವಿಶಾಲಕೋನಗಳ ಸಂಖ್ಯೆ ಕ್ರಮವಾಗಿ ಅಂದ್ರೆ ಏನ್ ಹೇಳಿದಾರಂದ್ರೆ, ಈ ಚಿತ್ರದಲ್ಲಿ ಯಾವ್ಯಾವ ಕೋನಗಳು ಎಷ್ಟೆಷ್ಟಿವೆ ನೋಡಿ. ಇಲ್ಲಿ 1 2 3 4 ಲಂಬ ಕೋನಗಳಿವೆ. ಆಯ್ತಾ? ಅದಾದ್ಮೇಲೆ ಇನ್ನು ಲಘು ಕೋನಗಳು 1 2 3 ಅಂದ್ರೆ 3 5 15 ಆಗುತ್ತೆ. ಇದು 15 ಲಘು ಕೋನಗಳು ಅಂದ್ರೆ ಇದಾಗುತ್ತೆ ನೋಡಿ, ಆಲ್ಮೋಸ್ಟ್ 4 ಇದೆ, 15 ಇದೆ. ಆಯ್ತಾ? ಅದಾದ್ಮೇಲೆ ವಿಶಾಲ ಕೋನಗಳು 1 2 3 4 5 6 7 8 9 10. ಸೊ ಆದ್ದರಿಂದ ಇದರ ಉತ್ತರ ಯಾವ್ದಾಗುತ್ತೆ? ಬಿ ಆಗುತ್ತೆ. ಇದು 2 ಇದಾಗುತ್ತೆ ನೋಡಿ. ವಿಶಾಲ ಕೋನ ಸಂಖ್ಯೆಗಳು ಕ್ರಮವಾಗಿ 4 15 10 ಆಗಿವೆ. ಆಯ್ತಾ? ಅದಾದ್ಮೇಲೆ 8ನೇ ನೋಡಿ, ಇನ್ನು ಮುಂದಿನ ಏನಿದೆ ಅದು, ಮುಂದಿನ ಕೋನಗಳ ಅಳತೆಗಳನ್ನು ವಿಂಗಡಿಸಿರಿ. ಇವತ್ತನ್ನ ವಿಂಗಡಿಸಿರಿ ಅಂದ್ರೆ ಏನ್ ಹೇಳೋದು? ಲಘು ಕೋನ ಯಾವುದು, ಲಂಬ ಕೋನ ಯಾವುದು, ವಿಶಾಲ ಕೋನ ಯಾವುದು, ಸರಳ ಕೋನ ಯಾವುದು? 16 ಡಿಗ್ರಿ ಏನಾಗುತ್ತೆ? ಇದು ಲಘು ಕೋನ. ಕರೆಕ್ಟಾ? 180 ಡಿಗ್ರಿ ಸರಳ ಕೋನ ಅಲ್ವಾ? ಇದು ಸರಳ ಕೋನ. 88 ಡಿಗ್ರಿ 90ಕ್ಕಿಂತ, ಅದಕ್ಕೋಸ್ಕರ 88 ಡಿಗ್ರಿ ಇದು ಲಘು ಕೋನವಾಗಿರುತ್ತದೆ. 179 ಡಿಗ್ರಿ 179 ಇದು ವಿಶಾಲ ಕೋನ ಆಗಿರುತ್ತದೆ, ಯಾಕಂದ್ರೆ 180ಕ್ಕಿಂತ ಕಮ್ಮಿ, 90ಕ್ಕಿಂತ ಜಾಸ್ತಿ ಇದೆ. 45 ಡಿಗ್ರಿ ಇದು ಲಘು ಕೋನ, ಯಾಕಂದ್ರೆ 90ಕ್ಕಿಂತ ಕಮ್ಮಿ ಇದೆ. ಆಮೇಲೆ 90 ಡಿಗ್ರಿ ಅಂದ್ರೆ ಲಂಬ ಕೋನ ಯಾವಾಗಲೂ ಒಂದೇ ಡಿಗ್ರಿ ಬರುತ್ತೆ, 90 ಯಾವಾಗಲೂ. 100 ವಿಶಾಲ ಕೋನ ಆಗುತ್ತೆ, ಯಾಕಂದ್ರೆ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಮ್ಮಿ. 35 ನೋಡಿ, 35 ಇಲ್ಲೊಂದು ಬಂದು ಮತ್ತೆ ಇದು ಲಘು ಕೋನ, ಯಾಕಂದ್ರೆ 90ಕ್ಕಿಂತ ಕಮ್ಮಿ ಇದೆ. 142 ವಿಶಾಲ ಕೋನವಾಗುತ್ತದೆ, ಯಾಕಂದ್ರೆ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಮ್ಮಿ, ಅದಕ್ಕೋಸ್ಕರ ಅದು ವಿಶಾಲ ಕೋನ. 9 ಮುಂದಿನ ಕೋನಗಳ ಅಳತೆಯನ್ನು ಅಂದಾಜು ಮಾಡಿ ಅನಂತರ ಅವುಗಳನ್ನು ಅಳೆದು ವಿಧವನ್ನು ಹೆಸರಿಸಿ. ಮೊದಲೇನ್ ಮಾಡ್ರಿ, ಇಲ್ಲಿ ಕೋನಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಅಂದಾಜು ಕಂಡುಹಿಡಿಯೋದು. ಎಷ್ಟು ಡಿಗ್ರಿ ಇರಬಹುದಪ್ಪ ಅಂತಂದ್ರೆ ಒಂದು ಅಂದಾಜು ಮಾಡುವುದು. ಅದಾದ್ಮೇಲೆ ಏನ್ ಮಾಡ್ರಿ,
ಕೋನ ಮಾಪಕವನ್ನು ತಗೊಂಡು ಅದನ್ನ ಅಳೆಯಿರಿ. ಅದಾದ್ಮೇಲೆ ಅದ ಆಕ್ಚುಯಲ್ ಅಂದ್ರೆ ನಿಖರವಾದ ಅಳತೆಯನ್ನು ಬರೆಯಿರಿ. ಉದಾಹರಣೆಗೆ ಒಂದೇದು ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಇದನ್ನೆಷ್ಟು ಹೇಳ್ಬಹುದು, 90ಕ್ಕಿಂತ ಜಾಸ್ತಿ ಇದೆ, 110 ಹೇಳ್ಬಹುದು ಅಂದಾಜು ಅಳತೆ. ಆದರೆ ಅದನ್ನ ನಿಖರವಾಗಿ ಅಳೆದಾಗ ಎಷ್ಟಿದೆ, 120 ಡಿಗ್ರಿ. ಅದು ಯಾವ ಕೋನ, ವಿಶಾಲ ಕೋನ. ಇದನ್ನ ನೋಡಿದ ತಕ್ಷಣ ಗುರುತುತ್ತೆ, ಯಾವ್ದಿದು, ಲಂಬ ಕೋನ. ಅಂದ್ರೆ ನಾನು ಹೇಳ್ತೀನಿ ಇದು 90 ಡಿಗ್ರಿ ಇದೆ. ಬೇಕಾದ್ರೆ ನೀವು ಕೋನ ಮಾಪಕ ತಗೊಂಡು ಅಳೆದ್ರು ಅದು 90 ಬರುತ್ತದೆ. ಸೊ ಅದಕ್ಕೋಸ್ಕರ ಇದು ಲಂಬ ಕೋನ ಆಯ್ತಲ್ವಾ. ಅದಾದ್ಮೇಲೆ ಎರಡನೇದು ನೋಡಿ, ನಾನು ಇದನ್ನ ಹೇಳ್ತೀನಿ ಎಷ್ಟಿರ್ಬಹುದಂತ, 60 ಇರಬಹುದಂತ ಹೇಳ್ತೀನಿ. ಈ ಡಿಗ್ರಿಯು 60 ಡಿಗ್ರಿ ಇರಬಹುದು ಅಂತ ನಾನು ಹೇಳ್ತೀನಿ. ಆದರೆ ನೀವು ಕೋನ ಮಾಪಕವನ್ನು ತೆಗೆದುಕೊಂಡು ಅಳೆದಾಗ ಅದು 70 ಬರುತ್ತೆ. ಸೊ ಆದ್ದರಿಂದ ಇದು ಲಘು ಕೋನ ಆಗಿರುತ್ತದೆ, 90ಕ್ಕಿಂತ ಕಮ್ಮಿ. ಮೂರನೇದು ನೋಡಿ, ನಾನು ಇದನ್ನ 70 ಡಿಗ್ರಿ ಇದೆ ಅಂತ ಹೇಳ್ತೀನಿ. ಆದರೆ ನೀವು ಕೋನ ಮಾಪಕ ತೆಗೆದುಕೊಂಡು ನಿಖರವಾಗಿ ಅಳೆದಾಗ ಇದು 80 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಇದು ಕೂಡ ಒಂದು ಲಘು ಕೋನ ಆಗಿರುತ್ತವೆ. ಮೂರನೇದು ಆಯ್ತಾ. 10ನೇದು ನೋಡಿ, ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಅಳೆದು ಮೊತ್ತವನ್ನು ಬರೆಯಿರಿ. ನೀವೇನ್ ಮಾಡ್ರಪ್ಪ ಅಂತಾರ, ಕೋನ ಮಾಪಕ ತಗೊಳ್ರಿ, ಇಲ್ಲಿ ಸೆಂಟರ್ ಪಾಯಿಂಟ್ ಬರುವಾಗಿಡ್ರಿ, ಇದು ಆಂಗಲ್ ನ ಕಂಡುಹಿಡಿಯಿರಿ, ಇದು ಈ ಕೋನವನ್ನು ಕಂಡುಹಿಡಿದು ಈ ಕೋನವನ್ನು ಕಂಡುಹಿಡಿಯಿರಿ. ಅದಾದ್ಮೇಲೆ ಅವುಗಳನ್ನ ಬರೆಯಿರಿ. ಸೊ ಮೊದಲನೇ ಕೋನ, ಇದು ಒಂದನೇ ಕೋನ ಎಷ್ಟು ಬರುತ್ತೆ, 55 ಡಿಗ್ರಿ ಬರುತ್ತೆ. ಅದಾದ್ಮೇಲೆ ಎರಡನೇ ಕೋನ ಎಷ್ಟು ಬರುತ್ತೆ, 125 ಡಿಗ್ರಿ ಬರುತ್ತೆ. ಇದೆಷ್ಟಾಯ್ತು, 180 ಡಿಗ್ರಿ. ಅವುಗಳನ್ನ ಎರಡನ್ನು ಕೂಡಿಸಿದಾಗ 180 ಡಿಗ್ರಿ ಆಗಿರುತ್ತದೆ. ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ 1 2 3 ಕೋನಗಳನ್ನು ಅಳೆದು ಅವುಗಳನ್ನು ಕೂಡಬೇಕು. ಸೊ ಕೋನ 1 ಅಳೆದಾಗ 70 ಡಿಗ್ರಿ ಬರುತ್ತೆ, ಕೋನ 2 ಅಳಿದಾಗ 60 ಡಿಗ್ರಿ ಬರುತ್ತೆ, ಕೋನ 3 ಅಳಿದಾಗ 50 ಡಿಗ್ರಿ ಬರುತ್ತೆ. ಸೊ ಆದ್ದರಿಂದ ಇವುಗಳನ್ನು ಮೂರನ್ನು ಕೂಡಿದಾಗ 180 ಡಿಗ್ರಿ ಬರುತ್ತದೆ. ಸೊ ಇಲ್ಲಿಗೆ ನಿಮ್ಮ 6ನೇ ಪಾಠ ಕೋನಗಳ ಏನಿತ್ತಲ್ಲ ಅದು ಇಲ್ಲಿಗೆ ಮುಗಿಯಿತು. ಸೊ ನೋಡಿ, ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಮುಂದೆ ಇನ್ನು ಟಾಪರ್ಸ್ ನೋಟ್ಸ್ ಅಂತ ಹಾಕ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಿಮ್ ಎಕ್ಸಾಮ್ಗೆ ಪ್ರಿಪರೇಷನ್ಗೆ ಹಾಕ್ತಿವಿ. ಅದನ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ, ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ, ಯಾಕಂದ್ರೆ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬೆಲ್